ನಾರಿ ಶಕ್ತಿ ಪ್ರದರ್ಶನ, ಮೀಸಲಾತಿ ಕಸಿದುಕೊಂಡ ಕಾಂಗ್ರೆಸ್ ವಿರುದ್ಧ ಚಿಂತಾಮಣಿಯಲ್ಲಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಚಿಂತಾಮಣಿಯ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ. ಕೈ ನಾಯಕರ ವಿರುದ್ಧ ಕಿಡಿಕಾರಿದ ಕಾರ್ಯಕರ್ತರು. ಮಹಿಳಾ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಅಡ್ಡಿ. ಬಿಜೆಪಿ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಐತಿಹಾಸಿಕ ನಾರಿ ಶಕ್ತಿ ವಂದನ್ ಅಧಿನಿಯಮ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಅಸಹಕಾರ ತೋರುತ್ತಿವೆ ಎಂದು ಆರೋಪಿಸಿ ಚಿಂತಾಮಣಿ ತಾಲೂಕು ಬಿಜೆಪಿ ಘಟಕವು ಇಂದು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ದಶಕಗಳ ಕಾಲ ಮಹಿಳಾ ಮೀಸಲಾತಿಯನ್ನ ಮೂಲೆಗುಂಪು ಮಾಡಿದ್ದ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರ ಅದನ್ನ ಜಾರಿಗೆ ತರುತ್ತಿದ್ದರೂ ತಾಂತ್ರಿಕ ಅಡೆತಡೆಗಳನ್ನ ಒಡ್ಡುವ ಮೂಲಕ ಮಹಿಳೆಯರಿಗೆ ಸಿಗಬೇಕಾದ ನ್ಯಾಯಯುತ ಹಕ್ಕನ್ನ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುವುದು ಸಮರ್ಥವನ್ನು ಸಹ ದಂಡಾಧಿಕಾರಿ ಇಲ್ಲಾಂದ್ರೆ ನಮಗೊಂದು ಚೇತನೀಯ ಅಂತ ನಾವು ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ ಇತರೆಯವರೆಲ್ಲ ಈ ಮಹಿಳಾ ಮೀಸಲಾತಿನ ಎತ್ತಿಡಿಬೇಕು. ಇದರ ವಿರುದ್ಧ ಷಡ್ಯಂತ್ರ ಮಾಡಿ ಇದಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ಪರಿಣಾಮ ಅವರು ಅನುಭವಿಸ್ತಾರೆ. ಈ ಮಹಿಳೆಯರೇ ತಾಯಂದ್ರೆ ಇವತ್ತು 50% ಇದ್ದು ಮಹಿಳಾ ಮೀಸಲಾತಿ ಸೋಲಾದಾಗ ಈ ದೇಶದಲ್ಲಿ ಅತಿ ದೊಡ್ಡ ಘನಘೋರ ಅಪರಾಧ ಆಗ್ತದೆ. ಆದ್ದರಿಂದ ಈ ಮಹಿಳಾ ಮೀಸಲಾತಿನ ಸೋಲು ಮಾಡಬೇಕು ಅಂತ ಓಡಾಡ್ತಾ ಇರೋಂಥ ಷಡ್ಯಂತ್ರನ ವಿಪುಲವಾಗಿ ಮುಂದೆ ಇದಕ್ಕೆ ಜೈಗಳಿಸಲಿ ಅಂತೇಳಿ ಕೋರ್ಕೊಂಡು ಇವತ್ತು ದೇಶಾದ್ಯಂತ ನಡೀತಾ ಇರೋ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಸರ್, ಇವತ್ತು ಇಲ್ಲಿ ಏನೇನು ಕಾರ್ಯಕ್ರಮ ಮಾಡಿ? ಇವತ್ತು ಮಹಿಳೆಯರು ಕಾರ್ಯಕ್ರಮ, ಇವತ್ತು ಆ ಮಹಿಳಾ ಕಾರ್ಯಕ್ರಮ ಇವತ್ತು ಪಾಲ್ಗೊಂಡಂಥ ನಮ್ಮ ಭಾರತಿ ಶೆಟ್ಟನವರು ಅವ್ರ ಮುಖಾಂತರ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ಚಿಂತಾಮಣಿಗೊಂದು ಬಿಜೆಪಿ ಪ್ರಾಬಲ್ಯವಾಗಿ ಬೆಳೀತಾ ಇರುವಂಥ ಪಕ್ಷ ಆಗಿದೆ. ಆದ್ದರಿಂದ ಈ ಮಹಿಳಾ ಹೋರಾಟ ಹಾಗೂ ಸಂಜೆ ನಮ್ಮ RSS ಬೈಠಕ್ ಅಂತ ದೇವನಹಳ್ಳಿಯಲ್ಲಿದೆ, ಅದರಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಪ್ರಕೃತಿ ದಹನ ಎಲ್ಲ ಅರ್ಧದಷ್ಟು ಮತದಾರರು ಮಹಿಳೆಯರು ಇದ್ರೂ ಕೂಡ, ಪಾಪ್ಯುಲೇಷನ್ ನಲ್ಲಿ ಅರ್ಧದಷ್ಟು ಮಹಿಳೆಯರು ಇದ್ರೂ ಕೂಡ ಇವತ್ತು ಮಹಿಳೆಯರಿಗೆ ಸಿಗಬೇಕಾದಂತ ನ್ಯಾಯದ ಬಗ್ಗೆ ಆಡಳಿತಾತ್ಮಕವಾಗಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂಥ 33% ರಿಸರ್ವೇಷನ್ ಬಗ್ಗೆ ಇವತ್ತು ಎಲ್ಲರೂ ಕೂಡ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಈ ನಮ್ಮ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಮಹಿಳೆಯರು, ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವಂತಹ ವಿಷಯ. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಒಂದು ಗಾದೆ ಇದೆ. ಪ್ರಯತ್ನಗಳನ್ನು ಹಿಂದಿನಿಂದ ಕೂಡ 1992ರಿಂದ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಸ್ವತಂತ್ರ ಬಂದು 79 ವರ್ಷ ಆದರೂ ಕೂಡ ಮಹಿಳೆಯರಿಗೆ ಆಡಳಿತಾತ್ಮಕವಾಗಿ ನ್ಯಾಯವನ್ನು ಕೊಡುವ ಕೆಲಸದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ, ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ ಅಂತ ಕಿರಿಚುತ್ತಾ ಇರುವಂಥ ಈ ಕಾಂಗ್ರೆಸ್ ಪಕ್ಷ
ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಿ ಮಹಿಳೆಯರ ಒಂದು ರೀತಿಯ ಈ ಮಸೂದೆಯ ಶಿಶು ಹತ್ಯೆಯನ್ನು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಬೇಜವಾಬ್ದಾರಿತನದ ಒಂದು ಕೆಲಸವನ್ನ, ನಿರ್ಣಯವನ್ನ, ಹೆಜ್ಜೆಯನ್ನ ಈ ಕಾಂಗ್ರೆಸ್ ಮಾಡಿದೆ. ಇದನ್ನು ನಾವು ಮಹಿಳೆಯರು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಮಹಿಳೆಯರ ಮೀಸಲಾತಿ ಮಸೂದೆ ಬೀಳಬಾರ್ದು. ಇದಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲ ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈವನ್ ಪೇರೆಂಟ್ ಬಾಡಿ ಸಹೋದರರು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆದ್ರಿಂದ ಈ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ.